ಮೂರು ಜನ ಗಂಡ್ಮಕ್ಳಿದ್ರು ಕೂಡ ಇವತ್ತು ಪ್ರತಿಯೊಬ್ಬರ ರೈತರಿಗಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಬಡವರಿಗೆ ಆಗಿರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ದುಡಿಮೆಯಲ್ಲಿ ಒಂದು ದಾನ ಧರ್ಮವನ್ನ ಮಾಡಿ ಅವ್ರಿಗೆ ಹೆಸರು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಸಣ್ಣ ಕುಟುಂಬದಲ್ಲಿ ಇವತ್ತು ತಾವು ಸ್ವಾಭಿಮಾನದ ಬದುಕನ್ನು ಸಾಗಿಸ್ತಕ್ಕಂಥದ್ದು ನೋಡಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಸಾರ್ಥಕ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ರಾಜಕೀಯವಾಗಿ ನೋಡಿದ್ರೆ ಇವತ್ತು ನಿಜವಾಗ್ಲೂ ಕೂಡ ಸಮಾಜದಲ್ಲೇ ಇವತ್ತು ಅವರೊಂದು ವೆರೈಟಿ, ಅವರೊಂದು ಮಾದರಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಯಾಕಂದ್ರೆ ಆ ಸಮಾಜದಲ್ಲಿ ನಾವು ಇಷ್ಟು ದಿನ ನಾವು 40-47 ವರ್ಷ ಆದ್ರೂ ಕೂಡ ಇವತ್ತು ಸಮಾಜದಲ್ಲಿ ಅಂದ್ರೆ ಮುತ್ತುರತ್ನಗಳು, ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ಮುತ್ತುರತ್ನಗಳು ಇರ್ತಾವಲ್ಲ, ಆ ರೀತಿ ಅವರಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿ ಅವ್ರದಾಗಿರ್ತ ಗೌರವಯುತವಾದನ್ನ ಇವತ್ತು ಜೀವನವನ್ನ ಸಾಗಿಸಿ ಇವತ್ತು ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಅವ್ರ ಮಕ್ಕಳಾಗಿರ್ಬೋದು, ಇವರು ಕೂಡ ಆಗಿರ್ಬೋದು, ಇವ್ರ ಮಕ್ಕಳಾಗಿರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಒಂದು ದಾನ ಧರ್ಮ ಮಾಡುವುದ್ರ ಮೂಲಕ ರಾಜಕೀಯದಲ್ಲಿ ಕೂಡ ಇವತ್ತು ಬಿಸ್ನೆಸ್ ನಲ್ಲಿ ಇದ್ದಾರೆ, ಇವತ್ತು ಕಾಯಕದಲ್ಲಿ ಇದ್ದಾರೆ, ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಕಾಯಕದಲ್ಲಿದ್ದಾರೆ. ರಾಜಕೀಯದಲ್ಲಿ ಕೂಡ ಅವ್ರು ಬೆರ್ತಾರ, ಕ್ರೀಡೆಯಲ್ಲಿ ಕೂಡ ಅವ್ರ ಮಗನು ಕೂಡ ಉನ್ನತ ಮಟ್ಟದಲ್ಲಿ ಕೂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಗಳನ್ನ ಆಡಿಸುವ ಮೂಲಕ ಹೆಸರನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇವರು ಉನ್ನತ ಮಟ್ಟಕ್ಕೆ ಯಾವುದೇ ರೀತಿ ಇರ್ತಾರಂತಕ್ಕಂಥ ಒಂದು ನಮಗೆ ಹೆಮ್ಮೆ ಇದೆ. ಅಂತ ಒಂದು ಮುತ್ತುರತ್ನಗಳನ್ನು ನೋಡಿದ್ರೆ ಸಮಾಜಕ್ಕೆ ಇವತ್ತು ಹುಟ್ಟಿದ್ರ ನಮಗೂ ಕೂಡ ಖುಷಿ. ಇಂಥ ಸಮಾಜದಲ್ಲಿ ಇವತ್ತು ಇಂಥ ಮಕ್ಕಳನ್ನ ಎತ್ತರಲ್ಲ ಅನ್ನೋದೊಂದು ಖುಷಿ. ಅಫ್ಸರ್ ಸಾಹೇಬರಿಗೆ ನಾವು ಧನ್ಯವಾದ ಹೇಳ್ತೀವಿ ಇಂಥ ಸಂದರ್ಭದಲ್ಲಿ. ನಮ್ಮ ಜೊತೆಗೆ ಒಂದು ಹಳ್ಳಿಯಾಗಿ ಬಂದು ಎಲ್ಲಾ ಹಳ್ಳಿಗಿನ ಎಲ್ಲಲ್ಲಿ ಎಲ್ಲಿ ಹೋದ್ರು ಅಫ್ಸರ್ ಸಾಬ್ ಬಂದ ಅಂತ ಗೌರವ ಘನತೆ ಬಹಳ ಚಂದ ಐತಿ. ಮುಂದೆ ಏನೋ ಒಂದು ಒಳ್ಳೆ ಅವಕಾಶ ಅನುಕೂಲ ಭಗವಂತ ಘೋಷಿದ್ದಪ್ಪ ಏನೋ ಕೃಪಾ ಆಶೀರ್ವಾದದಿಂದ ಹಳ್ಳಿಗೆ ಬಂದು ಬಡವ್ರ ಬಗ್ಗರು ಸೇವಾ ಮಾಡ್ಲಿ ಅಂತ ಹಾಡ್ಯಾರಿಸ್ತ. ಆತನ ಫ್ಯಾಮಿಲಿಯಾರ ಆತು ಅಷ್ಟೇ ಚಂದ ನಡ್ಕಂತಾರ. ಆತನ ಕುಟುಂಬ ಏನ್ ಸಮಿತಿ ಐತಿ ಅವ್ರ ಅಣ್ಣ ತಮ್ಮಳು 48 ಜನ ಕುಟುಂಬದಾರ ಅಂದ್ರೂ ಬಂದವ್ರಿಗೆಲ್ಲ ಸ್ವಾಗತ ಮಾಡಿ ಎಲ್ಲಾ ಹಳ್ಳಿಲಿಂದ ಬಂದವ್ರಿಗೆ ಘನತೆ ಗೌರವ ಕೊಟ್ಟು ಅಪ್ಪಾರೆಲ್ಲ ಹೊರಗೆ ಹೋಗ್ಯಾರ, ಬರ್ರಿ ಕುಂದ್ರಿ, ಯಾವ ಊರರು ಎಂತು ನಡೆ-ನುಡಿಗಳೆಲ್ಲ ಚಲೋ ಐತಿ. ಅದಕ್ಕೆ ಏನಾರ ಮಾಡಿ ಭಗವಂತ ಒಂದು ಯಾವ್ದಾರ ರಾಜಕೀಯ ಒಂದು ಅವಕಾಶ ಕೊಟ್ಟು ಮುಂದೆ ಬರ್ಲಿ ಅಂತ ಹಾಡ. ಜೀವನ ಮತ್ತು ಬೆಳವಣಿಗೆ. ಅಫ್ಸರ್ ಸಾಬ್ ಅವರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದರೂ ಕೂಡ ಬಡತನವನ್ನ ಸೋಲಿಸಿದಂತ ಸರ್ದಾರರು ಅವರು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅತಿ ಹೆಚ್ಚು ಬಡತನವನ್ನ ಅನುಭವಿಸಿ ಬಡತನನ ನಾವು ಬಡತನ ಅಂತ ಭಾವಿಸಿದೆ. ಬಡತನನು ಕೂಡ ಒಂದು ಭಾಗ್ಯ ಅಂತ ಹೇಳಿ ಸುಮಾರು ಅವ್ರದ್ದು ದೊಡ್ಡ ಅವಿಭಕ್ತ ಕುಟುಂಬವನ್ನ ಆ ಕಡು ಬಡತನದಲ್ಲಿ ಮುನ್ನಡೆಸಿ ಮತ್ತು ಸಾಮಾಜಿಕವಾಗಿ ಅವರು ಯಾವ ರೀತಿ ಮಾದರಿ ಅಂದ್ರೆ ಇವತ್ತು ಬಡತನ ಐತಂತೇಳಿ ಅವ್ರು ಯಾವತ್ತೂ ಕೈ ಕಟ್ಟಿ ಕುಂತಿಲ್ಲ. ಬಡತನದ ಜೊತೆಗೆ ತಾವು ತಮ್ಮ ಸ್ವಂತ ದುಡಿಮೆಯನ್ನ ದುಡಿದು ದುಡಿಮೆಯಲ್ಲಿ ಸಮಪಾಲು ಸಮಬಾಳು ಅಂತೇಳಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ವಿದ್ಯಾವಂತ ಮಕ್ಕಳಿಗೆ, ಬಡವರಿಗೆ ಅವ್ರದ್ದು ಭಾವನೆ ಏನಂದ್ರ ಪ್ರತಿಭಾ ಪೋಷಣೆ, ಪ್ರತಿಭಾ ಪೋಷಕರು. ಅವರು ತಮ್ಮ ಕೈಲಿ ಆದಷ್ಟು ಸಹಾಯ ಸಹಕಾರ ಬದ್ಧತೆಯನ್ನ ನಡೆಸ್ಕೊಂಡು ಬಂದಿರತಕ್ಕಂಥ ಮಾದರಿಯ ವ್ಯಕ್ತಿ ಅಫ್ಸರ್ ಸಾಬ್ ಅವರು. ಅವರ ಉದ್ಯೋಗ ಇವತ್ತು ಬಡತನದಲ್ಲಿ ಹುಟ್ಟಿ ಒಂದು ಸಹ ಮಿಲ್ಲನ್ನ ಹಾಕಿ ಮಿಲ್ಲಿನ ಮುಖಾಂತರ ತಮ್ಮ ಸಾಮಾಜಿಕ ಸೇವೆ, ಸಾಮಾಜಿಕ ಬೆಳವಣಿಗೆಯನ್ನ ಗುರುತಿಸಿಕೊಂಡಿರ್ತಕ್ಕಂಥವ್ರು ಅವರು. ಇವತ್ತು ಅವ್ರ ಅಡ್ಡಕ್ಕೆ ಯಾರಾದ್ರೂ ಬಡವರಾಗ್ಲಿ, ರೈತರಾಗ್ಲಿ, ನಿರ್ಗತಿಕರಾಗ್ಲಿ ಬಂದ್ರ ಇವತ್ತು ರುದ್ರಭೂಮಿಗೆ ಅಂತ್ಯ ಸಂಸ್ಕಾರಕ್ಕೆ ಅವರು ಉಚಿತವಾದಂತ ಕೊಡುಗೆಗಳನ್ನ ಸಾಕಷ್ಟು ಕೊಟ್ರು. ಅವ್ರು ಯಾರ ಇಲ್ರಿ ನಾವು ಬಡವರದಿವಿ, ನಮ್ ಕೈಲಿ ಈಗ ಕಟ್ಟಿ ಒಯ್ಯಕ್ಕ ರೊಕ್ಕ ಇಲ್ಲ ಅಂತ್ಯ ಸಂಸ್ಕಾರ ಮಾಡಕ್ಕಂದ್ರ ಅವರಿಂದ ಏನು ಅಪೇಕ್ಷಿಸಿದೆ ತಮ್ಮ ಸ್ವಂತ ದುಡಿಮೆಯಲ್ಲಿ ನಂದು ಒಂದು ಕೂಡ ಸೇವೆ ಅಂತೇಳಿ ಇಂಥ ಸೇವೆಯನ್ನ ಅನೇಕ ಮಾಡ್ತಾರೆ. ಇವತ್ತು ಅವ್ರ ಮಕ್ಕಳು ಕೂಡ ಅವರು ಅದೇ ಮಾದರಿಯಲ್ಲಿ ಅವ್ರ ಮಗ ಇವತ್ತು ಏನಪ್ಪಾ ಅಂತಂದ್ರ ಉಳಿದ ನಗರದ ರಾಜಕಾರಣಿಗಳಿಗೆ ಮಾದರಿ ಆಗ್ಬೇಕು. ಅವ್ರು ಬಡತನದಲ್ಲಿ ಬೆಳೆದ್ರು ಕೂಡ ಅವ್ರಿಗೆ ಎಂತ ಸಹಕಾರ, ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಸೇವೆಯನ್ನ ಮೈಗೂಡಿಸಿಕೊಂಡ್ರ ಅಂದ್ರ ತಾವು ಹಂಚಿಗೆಂದು ಉಣ್ಣಂತ ಮನೋಭಾವನೆ ಉಳ್ಳಂತ ವ್ಯಕ್ತಿ ಇಸ್ಲಾಂ ಸಮುದಾಯದಲ್ಲಿ ಯಾರಾದ್ರೂ ಇದ್ರೆ ಅದು ಯುವ ನಾಯಕ ಸಾದಿಕ್ ಅತ್ತಾರ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸಾದಿಕ್ ಅತ್ತಾರ್ ಅವರು ನಮ್ಮ ಕೊಪ್ಪಳ ಜಿಲ್ಲೆಯಾದ್ಯಂತ ಮತ್ತು ಕೊಪ್ಪಳ ತಾಲೂಕಾದ್ಯಂತ ಕ್ರಿಕೆಟ್ ಆಡಂತ ಹುಡುಗರಿಗೆ ಅವರು ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರ ಅಂದ್ರ ನಾವು ಕೇಳಿದ್ವಿ ಅವ್ರಿಗೆ ಕ್ರಿಕೆಟ್ಗೆ ನೀ ಯಾಕೆ ಇಷ್ಟು ಮಹತ್ವ ಕೊಡಕ್ ಕುಂತೀವೋ ಸಾದಿಕ್ ಅತ್ತಾರ್ ಅಂದ್ರ ಅವ್ರ ಒಂದ್ ಮಾತು ಹೇಳಿದ್ರೆ, ಇಲ್ಲಣ್ಣ ಕ್ರೀಡೆ ಇದ್ರ ಹುಡುಗರು ಆಕ್ಟಿವ್ ಆಗಿರ್ತಾರ, ಅವ್ರಿಗೊಂದು ನಾವು ಪುಷ್ ಮಾಡ್ದಂಗ ಆಕತಿ, ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಬೆಳೆ ಅಂತ ಹೇಳಿ ನನಗೆ ಹಿರಿಯರು ಹೇಳ್ತಿದ್ರು, ನಮ್ಮ ಅಪ್ಪರು ಹೇಳ್ತಿದ್ರು, ಚಟುವಟಿಕೆಯಲ್ಲಿ ತೊಡಗ್ಬೇಕ ಅಂತಕ್ಕಂಥದ್ದ ಮಾತನ್ನ ಹೇಳ್ತಾ
ಇವತ್ತು ಯಾವುದೇ ಯುವಕರು ಯಾವುದೇ ಕ್ರೀಡೆ ನಾವು ಊರಾಗ ನಡೆಸ್ತೀವ್ರಿ ಸಾದಿಕ್ ಅವ್ರ ಅಂತ ಕೇಳಿದ್ರ ಅವ್ರ ತನು ಮನ ಧನ ಸಹಾಯ ಸಂಪೂರ್ಣ ಮಾಡ್ತಾರ. ನಮ್ಮ ತಾಲೂಕಿನಾಗ ಇವತ್ತು ಯಾರಾದ್ರೂ ಕ್ರಿಕೆಟ್ ಕಿಂಗ್ ಯಾರಪ್ಪ ಅಂತ ಹೇಳಿದ್ರ ಯಾವುದೇ ಊರಾಕ್ ಹೋಗ್ಲಿ ಯಾವುದೇ ಹಳ್ಳ್ಯಾಕ್ ಹೋದ್ರು ಕ್ರಿಕೆಟ್ ಕಿಂಗ್ ಸಾದಿಕ್ ಅತ್ತಾರಂತ ಎಲ್ಲಾ ಯುವಕರ ಬಾಯಲ್ಲಿ ಐತಿ. ಆ ನಿಟ್ಟಿನಲ್ಲಿ ಅವರು ಸಾಮಾಜಿಕ ಸೇವೆಯನ್ನ ಮಾಡುತ್ತಾ ಈ ಸಾಮಾಜಿಕ ಬದ್ಧತೆಯನ್ನ ಕಾಪಾಡಿಕೊಂಡು ಬಂದಾರ. ಮುಂದಿನ ದಿನಮಾನದಲ್ಲಿ ಸಾದಿಕ್ ಅತ್ತಾರ್ ಅವ್ರಿಗೂ ಅವ್ರ ತಂದೆಯವ್ರಿಗೂ ಕೂಡ ಇದೇ ಗುಣ ಮತ್ತು ಇದೇ ಸಂಪತ್ತನ್ನ ವೃದ್ಧಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ಭಗವಂತ ಹಾರೈಸ್ಲಿ ಅಂತೇಳಿ ಆ ಅಲ್ಲಾನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಅಫ್ಸರ್ ಸಾಹೇಬ್ರದ್ದು ಇವತ್ತು ಇದಿತ್ತು ಔತಣಕೂಟ, ರಂಜಾನ್ ಔತಣಕೂಟದ ಬಂದಿದ್ವಿ. ಅವ್ರ ಅಡ್ಡದ ಹತ್ರ ಕುಂತಿಂದು ಎಲ್ಲರೂ ಕೂಡಿ ನಮ್ಮ ಎಲ್ಲ ದೋಸ್ತರು ಕೂಡಿ ಅವರು ನಾವು ಕೂಡಿ ಊಟ ಮಾಡಿದ್ವಿ. ಅವರು ಮೊದಲಾಗಿದ್ದ 40 ವರ್ಷದ ತನ ನಮಗೆ ಪರಿಚಯ. ನಾವೆಲ್ಲ SLC ಹೋಗ್ಬೇಕಾದ್ರೆ ಅವರು ಬಂಡಿ ಬಾಡಿಗೆ ಹೊಡಿತಿದ್ರು. ಒಂದು ಬಾರ್ಕಲ್ಲು, ಒಂದು ಲಪಾಟಿ, ಒಂದು ಬನಿಯನ್, ಇದು ಬಂದ್ಬಿಟ್ಟು ಬೇರೆ ಇದ್ದಿಲ್ಲ ಅದಾಗ. ಇಲ್ಲಿದ್ದ ಅಲ್ಲಿ ಮಟ್ಟ ಕೇಕಿ ಹೊಡಿತಿದ್ದ ರೋಡ್ನ್ಯಾಗ. ಆ ಟೈಪ್ ಮನುಷ್ಯ ದುಡ್ದ ಉಣ್ಬೇಕಂದ್ರೆ ಛಲವಾದಿ ಮನುಷ್ಯ ಅಂತ ಈ ಮಟ್ಟಕ್ಕೆ ಬೆಳೆದಾನ. ಇನ್ನೂ ದೇವ್ರ ಅವ್ರಿಗೆ ವಯಸ್ಸು ಮತ್ತು ಆಯುರಾರೋಗ್ಯ ಕೊಟ್ಟು ಅವ್ರ ಮಗ ಆದಂಥ ಶಾದಿಕನನ್ನು ಒಂದು ಉತ್ತಮ ಗುಣ ಕೊಟ್ಟು ಗವಿಸಿದ ಕಾಪಾಡಲು ಅಂತೇಳಿ ನಾನು ಆಶೆ. ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಕೊಪ್ಪಳದ ಅಫ್ಸರ್ ಸಾಬ್ ಹತ್ತಾರ್ ಅವರ ಮನೆಯಲ್ಲಿ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ಈ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದ ಸರ್ವರು ಅಫ್ಸರ್ ಸಾಬ್ ಹತ್ತಾರ್ ಹಾಗೂ ಸಾದಿಕ್ ಹುಸೇನ್ ಹತ್ತಾರ್ ಅವರ ಕುರಿತು ಅವರ ಸಾಮಾಜಿಕ ಸೇವೆ, ಬಡವರ ಬಗ್ಗೆ ಕಾಳಜಿ, ಸಮುದಾಯದ ಬಗ್ಗೆ ಇವರಿಗಿರುವ ಚಿಂತನೆ ಕುರಿತು ಹಾಡಿ ಹೊಗಳಿದರು. ನಂತರದಲ್ಲಿ ನಮಗೆ ಕಂಡು ಬಂದಿದ್ದು ರಾಜಕೀಯ ಕ್ಷೇತ್ರದಲ್ಲಿ ಶಾಸಕರಾಗಿ ಬರಲಿ ಅಂತ ಜನರು, ಮತದಾರ ಬಂಧುಗಳು ಅಪೇಕ್ಷೆ ಪಡುತ್ತಿದ್ದಾರೆ. ಜನರ ಒತ್ತಾಯವೂ ಸಹ ಹಾಗೇ ಇದೆ. ಇದೆಲ್ಲ ಇವರ ಸಮಾಜ ಸೇವೆಗೆ ದೊರೆತ ಪ್ರತಿಫಲ ಅನ್ನಬಹುದು. ಕೊಪ್ಪಳದ ಸುತ್ತಮುತ್ತಲಿನ 10 ಹಳ್ಳಿಗಳಲ್ಲಿ ಇವರ ಹೆಸರು ಚಿರಪರಿಚಿತ. ಮುಂದಿನ ದಿನಮಾನಗಳಲ್ಲಿ ಜನನಾಯಕರಾಗಿ ಬರುವುದು ಖಚಿತ ಎಂದು ಜನರು ಹಾಗೂ ಮತದಾರ ಬಂಧುಗಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ.